ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದೀನಿ, ನೀವು ಚಲೋ ಇರ್ಬೇಕಂತ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮಸಾಲಾ ದಾಲ್ಚಾ. ಮಸಾಲಾ ದಾಲ್ಚಾ ಹೆಂಗ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ವಿಡಿಯೋದಾಗ ನಾವು ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದಂತೂ ಮರಿಲಿಕ್ಕ ಹೋಗ್ಬೇಡ್ರಿ. ಮತ್ತೆ ತಡೆಯಾಕ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮಸಾಲಾ ದಾಲ್ಚಾ ಮಾಡಾಕ ನಮ್ಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬ್ಯಾಳಿ. ಫ್ರೆಂಡ್ಸ್, ಯಾವಾಗ್ಲೂ ನಾವು ಹೊರಗಡೆ ಏನು ಫಂಕ್ಷನ್ದಾಗ ಮದ್ವಿದಾಗ ಏನಿದು ದಾಲ್ಚಾ ನಾವು ತಿಂತೀವಲ್ರಿ, ಅದು ಬಂದು ಕಡ್ಲಿ ಬ್ಯಾಳಿನಾಗ ಮಾಡ್ತಾರ್ರಿ. ಈಗ ಮನ್ಯಾಗ ನಾವು ಮಾಡ್ಲಿಕ್ಕತ್ತೀವಿ ಅಂದ್ರೆ ಅದು ತೊಗರಿ ಬ್ಯಾಳಿ ಒಳಗೆ ಮಾಡಿದ್ರೆ ಚಲೋ ರೀ. ಕಡ್ಲಿ ಬ್ಯಾಳಿನಾಗ ಮಾಡೋದ್ರಿಂದ ಏನಾಗ್ತೈತ್ರಿ, ಗ್ಯಾಸ್ ಫಾರ್ಮ್ ಆಗ್ತೈತ್ರಿ. ಅಂದ್ರೆ ಫಂಕ್ಷನ್ಸ್ದಾಗ ಮದ್ವಿನಾಗ ಜಾಸ್ತಿ ಬ್ಯಾಳಿ ಹಾಕಕ್ಕ ಆಗೋದಿಲ್ಲಲ್ರಿ, ಹಂಗಂತೇಳಿ ಕಡ್ಲಿ ಬ್ಯಾಳಿ ಹಾಕ್ತಾರ್ರಿ. ಕಡ್ಲಿ ಬ್ಯಾಳಿ ಹಾಕೋದ್ರಿಂದ ಅದು ಗಟ್ಟಿ ಆಗ್ತೈತ್ರಿ ಮತ್ತು ಜಾಸ್ತಿ ಈಡು ಬರ್ತೈತ್ ಅಂತ ಹೇಳಿ ಕಡ್ಲಿ ಬ್ಯಾಳಿ ಹಾಕ್ತಾರ್ರಿ. ನಾವು ಮನ್ಯಾಗ ಮಾಡ್ಲಿಕ್ಕತ್ತೀವಲ್ಲ, ಹಂಗಂತೇಳಿ ತೊಗರಿ ಬ್ಯಾಳಿನಾಗ ಇವತ್ತ ಮಸಾಲಾ ದಾಲ್ಚಾ ಮಾಡ್ಕೊಳ್ಳೋಣ್ರಿ. ಇಲ್ಲಿ ನಾನು ಅರ್ಧ ಪಾವ್ ಕಿಲೋ ಅಷ್ಟು ತೊಗರಿ ಬ್ಯಾಳಿ ತಗೊಂಡಿನಿ. ಇಲ್ಲಿ ನೋಡ್ರಿ, ಆಮ್ಯಾಗ ಉಳ್ಳಾಗಡ್ಡಿ ತಗೊಂಡಿನ್ರಿ. ಇಲ್ಲಿ ನೋಡ್ರಿ, 2 ಉಳ್ಳಾಗಡ್ಡಿ ತಗೊಂಡಿನ್ರಿ, ಸಣ್ಣ ಉಳ್ಳಾಗಡ್ಡಿ ನೋಡ್ರಿ, ಹಿಂಗ ಕಟ್ ಮಾಡ್ಕೊಂಡಿರೋಂತ ಉಳ್ಳಾಗಡ್ಡಿ ಬೇಕ್ರಿ. ಆಮ್ಯಾಗ ಸ್ವಲ್ಪ ಅಲ್ಲ ತಗೊಂಡಿನ್ರಿ, ಸ್ವಲ್ಪ ಬೆಳ್ಳುಳ್ಳಿ ಅಂದ್ರೆ 1 ಗಡ್ಡಿ ಅಷ್ಟು ಬೆಳ್ಳುಳ್ಳಿ ತಗೊಂಡಿನಿ. ಇಲ್ಲಿ ನೋಡ್ರಿ, 1 ಕಪ್ ಅಷ್ಟು ಒಣ ಕೊಬ್ಬರಿ ತಗೊಂಡಿನ್ರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, 1 ಚಮಚ ಅಷ್ಟು ಧನಿಯಾ ಪುಡಿ, 1 ಚಮಚ ಅಷ್ಟು ಚಿಕನ್ ಮಸಾಲ, 1 ಚಮಚ ಅಷ್ಟು ಗರಂ ಮಸಾಲ, 2 ಚಮಚ ಅಷ್ಟು ಖಾರ ಪುಡಿ, 1 ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಕರಿಬೇವು ಜೋಡಿ ಇದು ಕಡ್ಡಿ ಬರ್ತಾವಲ್ರಿ, ಕರಿಬೇವಿನ ಕಡ್ಡಿ ಇವನು ತಗೊಂಡಿನ್ರಿ. ಇದು ಬಂದ ದಾಲ್ಚಾನಾಗ ಅಂದ್ರೆ ಮಸಾಲೆ ದಾಲ್ಚಾನಾಗ ಭಾರಿ ಟೇಸ್ಟ್ ಇರ್ತೈತ್ರಿ. ನಾನು ಯಾವಾಗ್ಲೂ ದಾಲ್ಚಾ ಮಾಡ್ಬೇಕಂದ್ರೆ ಕರಿಬೇವು ಹಾಕಿ ಅದ್ರ ಜೋಡಿ ಕಡ್ಡಿನೂ ಹಾಕ್ತೀನ್ರಿ. ಇದರಿಂದ ಟೇಸ್ಟ್ ಭಾರಿ ಚಲೋ ಇರ್ತೈತ್ರಿ. ಆಮ್ಯಾಗ 3 ಟಮಾಟಿ ತಗೊಂಡಿನ್ರಿ, ಅದನ್ನ ಹಿಂಗ ಉದ್ದುದ್ ಕಟ್ ಮಾಡ್ಕೊಂಡಿನ್ರಿ. ಆಮ್ಯಾಗ ಎಣ್ಣೆ ರೀ. ಫ್ರೆಂಡ್ಸ್, ಇದ್ರೊಳಗೆ ಹುಂಚೆನ್ನ ಸ್ಕಿಪ್ ಆಗೈತ್ರಿ, ಅದಕ್ಕೆ ದಯಮಾಡಿ ಕ್ಷಮಿಸ್ಬಿಡ್ರಿ. ಒಂದು ಸ್ವಲ್ಪ ಹುಂಚೆನ್ನ ಒಂದು ಸಣ್ಣ ವಾಟಿನಾಗ ನೆನೆಸಿಟ್ಟುಕೊಳ್ಳೋಣ. ನೆನೆಸಿಟ್ಟು ಲಾಸ್ಟಿಗೆ ನಾವೇನು ಮಸಾಲೆ ಹಾಕ್ತೀವಲ್ಲ ಆ ಟೈಮಿಗೆ ಹಾಕ್ಕೊಳ್ಳೋಣ್ರಿ. ದಯಮಾಡಿ ಕ್ಷಮಿಸ್ಬಿಡ್ರಿ. ಇದ್ರೊಳಗೆ ಜಾಸ್ತಿ ಹುಂಚೆಣ್ಣೆನ ಅವಸರ ಇಲ್ರಿ, ಯಾಕಂದ್ರೆ ಆಲ್ರೆಡಿ ನಾವು ಟಮಾಟಿ ಹಾಕ್ಲಿಕ್ಕತ್ತೀವಿ ಅಂತೇಳಿ ಸ್ವಲ್ಪ ಹುಂಚೆನ್ನ ಹಾಕಿದ್ರೆ ಇಷ್ಟ ಸಾಕಾಗ್ತೈತಿ. ಫ್ರೆಂಡ್ಸ್, ಇದಿತ್ರಿ ದಾಲ್ಚಾ ಮಾಡಾಕ ಪದಾರ್ಥಗಳು. ಇದನ್ನೆಲ್ಲ ಇವಾಗ ಸೈಡಿಗೆ ಇಟ್ಕೊಳ್ಳೋಣ. ಫ್ರೆಂಡ್ಸ್, ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳೋಣ್ರಿ. ಇಲ್ಲಿ ನಾನು 3 ಲೀಟರ್ ಕುಕ್ಕರ್ ತಗೊಂಡಿನ್ರಿ. ಆಮ್ಯಾಕೆ ಇದ್ರೊಳಗೆ ನಾವು ಬ್ಯಾಳಿ ಹಾಕ್ಕೊಳ್ಳೋಣ್ರಿ. ಬ್ಯಾಳಿ ಹಾಕಿ ಸ್ವಲ್ಪ ಸ್ವಚ್ಛಂಗೆ 2-3 ಸರಿ ತೊಳ್ಕೊಂಬರೋಣ್ರಿ ಬ್ಯಾಳಿನ. ಯಾಕಂದ್ರೆ ಇದ್ರೊಳಗೆ ಸ್ವಲ್ಪ ಕಸ ಗಿಸ ಇರ್ತೈತಲ್ರಿ, ಅಂದ್ರೆ ಧೂಳು ಗೀಳಿ ಇರ್ತೈತಲ್ಲ, ಹಂಗಂತೇಳಿ ಸ್ವಚ್ಛಂಗೆ 2 ಸರಿ ತೊಳ್ಕೊಂಬರೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಬ್ಯಾಳಿನ 2 ಸರಿ ಸ್ವಚ್ಛಂಗೆ ತೊಳ್ಕೊಂಡ್ ಬಂದಿದ್ದೈತ್ರಿ. ಇದ್ರೊಳಗೆ ನಾವು ನೀರು ಹಾಕ್ಕೊಂಡ್ಬಿಡೋಣ ಇವಾಗ. ಇಲ್ಲಿ ನೋಡ್ರಿ, ನಿಮ್ಗೆ ಗೊತ್ತೇ ಇರ್ತೈತ್ರಿ ಬ್ಯಾಳಿ ಕುದಿಸಾಕ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ನೀವು ಹಾಕೋರಿ. ನೋಡ್ರಿ, ಇಲ್ಲಿ ನಾನು 3 ಗ್ಲಾಸ್ ಅಷ್ಟು ನೀರು ಹಾಕಿನ್ರಿ, ಯಾಕಂದ್ರೆ ಇದು ಪೂರ್ತಿ ನುಣ್ಣಗಾಗ್ಬೇಕ್ರಿ, ಹಂಗಂತೇಳಿ. ನೋಡ್ರಿ, ನೀರು ಹಾಕಿ ಸ್ವಲ್ಪ ಹಿಂಗೆ ಇದು ಎಲ್ಲ ಮಿಕ್ಸ್ ಕೈ ಆಡಿಸ್ರಿ. ಯಾಕಂದ್ರೆ ಇದು ಬ್ಯಾಳಿ ಅನ್ನೋದು ಹಿಂಗೆ ಕೆಳಗಡೆ ಕುಂತಿರ್ತೈತಲ್ರಿ, ಅದು ಕುಕ್ಕರ್ ನಾವು ಒಮ್ಮಿಕ್ಲನ ಇಟ್ಟು ಬಿಟ್ರೆ ಏನಾಗ್ತೈತ್ರಿ, ಕೆಳಗಿನ ತಳ ಹಿಡಿತೈತ್ರಿ, ಅಂದ್ರೆ ಬ್ಯಾಳಿ ಸುಟ್ಟೋಗ್ತೈತಿ. ಹಂಗಂತೇಳಿ ನಾನು ಸ್ವಲ್ಪ ಮಿಕ್ಸ್ ಮಾಡೀನಿ. ಇವಾಗ ನಾವು ಇದ್ರೊಳಗೆ ನೋಡ್ರಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ನೋಡ್ರಿ, ಸ್ವಲ್ಪ ತೆಗೆದಿಡ್ತೀನಿ ನಾನು, ಒಗ್ಗರಣೆ ಬೇಕಾಗ್ತೈತಲ್ಲ ಹಂಗಂತೇಳಿ. ಇವಾಗ ಏನಿದೆ 2 ಚಮಚ ಅಷ್ಟು ನಾ ಖಾರ ಪುಡಿ ತಗೊಂಡಿವಲ್ಲ, ಇದೆಲ್ಲ ಹಾಕ್ಬಿಡೋಣ್ರಿ ಇದ್ರೊಳಗೆ. ಇವಾಗ ಇದನ್ನ ಮುಚ್ಚಳ ಹಾಕಿ ಒಂದು 5 ರಿಂದ 6 ಸಿಟಿ ಬರೋ ತನ ಕುದಿಸ್ಕೋಬೇಕ್ರಿ. ಇವಾಗ ನೋಡ್ರಿ, ಹಿಂಗೆ ಏರ್ ತೆಗಿಬೇಕ್ರಿ ಯಾವಾಗ್ಲೂ ಮುಚ್ಚಳ ಮುಚ್ಚಿದ್ರ. ಫಸ್ಟ್ ಸ್ಟಾರ್ಟಿಂಗ್ ಇರ್ಲಿರಿ, ಮತ್ತು ಆಮೇಲೆ ನಾವು ಎಲ್ಲ ಬ್ಯಾಳಿ ಎಲ್ಲ ಕುದಿಸಿದ್ಮ್ಯಾಗನು ಹಿಂಗ ಏರ್ ತೆಗಿಬೇಕ್ರಿ. ಯಾಕಂದ್ರೆ ಏರ್ ಹಿಡ್ಕೊಂಡಿರ್ತೈತಲ್ಲ, ಹಂಗಂತೇಳಿ ಪೂರ್ತಿ ಮೆತ್ತಗಾತ್ರನ ಅದು ದಾಲ್ಚಾ ಚಲೋ ಇರ್ತೈತ್ರಿ. ಹಂಗಂತೇಳಿ ನಾ ಅದಕ್ಕೆ 3 ಗ್ಲಾಸ್ ಅಷ್ಟು ನೀರು ಹಾಕಿ ಇವಾಗ ಕುದಿಸ್ತೀನಿ ಇದನ್ನ. ಇದು ಫಸ್ಟ್ ಪ್ರೊಸೆಸ್ ಆಯ್ತ್ರಿ. ಇದನ್ನ ಬಂದು ಇವಾಗ ಗ್ಯಾಸ್ನಾಗ ಇಡೋಣ್ರಿ. ಗ್ಯಾಸ್ನಾಗ ಇಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನೈತಲ್ಲ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಇದನ್ನ ತಗೊಂಡೋಗಿ ನಾವು ಗ್ಯಾಸ್ನಾಗ ಕುದಿಸಾಕ ಇಡೋಣ್ರಿ ಇವಾಗ ಕುಕ್ಕರ್ನ ಬರ್ರಿ. ಮತ್ತೆ ಫ್ರೆಂಡ್ಸ್, ನೆಕ್ಸ್ಟ್ ಪ್ರೊಸೆಸ್ನಾಗ ನಾವು ಒಂದು ಜಾರ್ ತಗೊಳ್ಳೋಣ್ರಿ. ನೋಡ್ರಿ, ಇದು ಬಂದು ಮಸಾಲೆ ರುಬ್ಬಾಕ್ರಿ.
ಮೊದ್ಲಿಗೆ ಇದ್ರೊಳಗ ನಾವು ಒಣ ಕೊಬ್ಬರಿ ಹಾಕೊಂಡ್ಬಿಡೋಣ. ಆಮ್ಯಾಗ ಅಲ್ಲ ಹಾಕೊಂಡ್ಬಿಡೋಣ್ರಿ ಇದ್ರೊಳಗ. ಬೆಳ್ಳುಳ್ಳಿ ಹಾಕೊಂಡ್ರಿ ಇದ್ರೊಳಗ. ಇವಾಗ ಆಮ್ಯಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ ಇದ್ರೊಳಗ. ನೋಡ್ರಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ಬಿಡೋಣ. ಲಾಸ್ಟಿಗೆ ಇದ್ರೊಳಗ ನಾವ ನೋಡ್ರಿ ಜೀರಿಗೆ ಹಾಕೊಳ್ಳೋಣ್ರಿ. ಫ್ರೆಂಡ್ಸ್ ಇಲ್ಲಿ ನಾನು ಜೀರಿಗೆ ಯಾಕೆ ಹಾಕಾಕತ್ತೀನಂದ್ರ ದಾಲ್ಚಾಗ ಜೀರಿಗೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನಿಮ್ಗೆ ಬೇಕಂದ್ರೆ ನೀವು ಸ್ವಲ್ಪ ಜಾಸ್ತಿನ ಹಾಕೋರಿ. ಇದ್ರೊಳಗೆ ಏನು ಪ್ರಾಬ್ಲಮ್ ಆಗೋದಿಲ್ರಿ. ಯಾಕಂದ್ರ ಜೀರಿಗೆ ಹಾಕೋದ್ರಿಂದ ಚಲೋ ಡೈಜೆಷನ್ ಆಗ್ತೈತ್ರಿ, ಜೀರ್ಣ ಚಲೋ ಆಗ್ತೈತ್ರಿ. ಹಂಗಂತೇಳಿ ನಾನು 2 ಚಮಚ ಅಷ್ಟು ಜೀರಿಗೆ ನಾನು ಹಾಕಿನ್ರಿ. ಫ್ರೆಂಡ್ಸ್ ಆಲ್ರೆಡಿ ನಾವು ಗ್ಯಾಸ್ನಾಗ ಕುಕ್ಕರ್ ಇಟ್ಟು ಬಂದಿನ್ರಿ ಬ್ಯಾಳಿ ಕುದ್ಸಾಕ. ಅದ ಆಗೋತನ ಏನ್ ಮಾಡ್ಬಿಡೋಣ್ರಿ ಇವಾಗ ಇದನ್ನ ಮಿಕ್ಸಿನಾಗ ರುಬ್ಕೊಂಡ್ ಬರೋಣ ಬರ್ರಿ. ಮತ್ತೆ ನೋಡ್ರಿ ರುಬ್ಕೊಂಡ್ ಬಂದ್ಬಿಡೋಣ ಇವಾಗ. ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನೋಡ್ರಿ ಬ್ಯಾಳಿ ಅಂತೂ ಚಲೋ ಮೆತ್ತಗಾಗೈತ್ರಿ. ಹಿಂಗಾಗ್ಬೇಕ್ರಿ, ಬ್ಯಾಳಿ ಹಂಗ ಇರಬಾರ್ದ. ಫ್ರೆಂಡ್ಸ್ ಮಸಾಲಿನೂ ರುಬ್ಕೊಂಡ್ ಬಂದಿದ್ದೈತಿ, ಬ್ಯಾಳಿನೂ ಕುದಿಸಿದ್ದೈತ್ರಿ. ಇವಾಗ ದಾಲ್ಚಾ ಶುರು ಮಾಡ್ಕೊಂಡ್ ಬಿಡೋಣ್ರಿ ಮಾಡೋದು ಬರ್ರಿ. ಮತ್ತೆ ತಡ ಯಾಕ ಅಡಿಗೆ ಶುರು ಮಾಡ್ಕೊಂಡ್ ಬಿಡೋಣ ಇವಾಗ ಬರ್ರಿ. ಮತ್ತೆ ಮೊದ್ಲಿಗ ಗ್ಯಾಸ್ ಚಾಲು ಮಾಡ್ಕೊಳ್ಳೋಣ. ಆಮ್ಯಾಗ ಒಂದ್ ಬೋಗಣಿ ಇಡೋಣ್ರಿ. ಇವಾಗ ಇದ್ರೊಳಗ ನಾವ ಎಣ್ಣೆ ಹಾಕೊಂಡ್ಬಿಡೋಣ. ಫ್ರೆಂಡ್ಸ್ ಎಣ್ಣೆ ಅಂತ ಬಿಸಿ ಆಗೈತ್ರಿ. ಇವಾಗ ನಾವ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಉಳ್ಳಾಗಡ್ಡಿ ಹಾಕೊಂಡ್ ಸ್ವಲ್ಪ ಹುರ್ಕೊಳ್ಳೋಣ. ನೋಡ್ರಿ ಫ್ರೆಂಡ್ಸ್ ಇವಾಗ ಇದ್ರೊಳಗ ನಾವು ಉಪ್ಪು ಹಾಕೊಂಡ್ಬಿಡೋಣ್ರಿ. ನೋಡ್ರಿ ನಾವ್ ಬ್ಯಾಳಿ ಕುದಿಸೋವಾಗ ಉಪ್ಪು ಹಾಕೊಂಡಿಲ್ರಿ, ಹಂಗಂತ ನಾ ಸ್ವಲ್ಪ ಜಾಸ್ತಿ ಹಾಕೊಂಡಿನಿ. ಒಂದ್ ವೇಳೆ ನೀವು ಬ್ಯಾಳಿ ಕುದಿಸೋವಾಗ ಉಪ್ಪು ಹಾಕೊಂಡ್ರೆ ಸ್ವಲ್ಪ ಕಮ್ಮಿ ಹಾಕೋರಿ ಉಪ್ಪು. ನೆಕ್ಸ್ಟ್ ಇದ್ರೊಳಗ ನಾವ ನೋಡ್ರಿ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಕಡ್ಡಿ ಹಾಕೊಳ್ಳೋಣ್ರಿ. ಕರಿಬೇವಿನ ಕಡ್ಡಿ ಹಾಕೋದ್ರಿಂದ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ ದಾಲ್ಚಾ. ಹಂಗಂತ ಹೇಳಿ ನಾನು ಪ್ರತಿ ಸಾರಿನೂ ದಾಲ್ಚಾ ಏನಾದ್ರು ಮಾಡೋವಾಗ ಕರಿಬೇವಿನ ಕಡ್ಡಿ ಹಾಕ್ತೀನ್ರಿ. ಸರಿ ನೀವು ಹಿಂಗ್ ಮಾಡಿ ನೋಡ್ರಿ, ಭಾರಿ ಟೇಸ್ಟ್ ಇರ್ತೈತ್ರಿ. ಫ್ರೆಂಡ್ಸ್ ಉಳ್ಳಾಗಡ್ಡಿ ಅಂತೂ ಫ್ರೈ ಆಗ್ಯಾವ್ರಿ. ಮಸಾಲೆ ಹಾಕೊಂಡ್ಬಿಡೋಣ್ರಿ ಇವಾಗ. ನೋಡ್ರಿ ಮಸಾಲೆ ರುಬ್ಕೊಂಡಿರೋ ಮಸಾಲೆ ಹಾಕೊಂಡ್ಬಿಡೋಣ. ಮಸಾಲೆ ಹಾಕಿ ಸ್ವಲ್ಪ ಮಾಡ್ರಿ. ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಮಾಡ್ಕೊಂತಿದ್ರಿ, ಯಾಕಂದ್ರ ಮಸಾಲೆ ಹಾಕಿದ್ಮ್ಯಾಗ ಸಿಡಿತೈತ್ರಿ ಮಸಾಲೆ. ಹಂಗಂತೇಳಿ ನಾನು ಗ್ಯಾಸ್ ಫ್ಲೇಮ್ ಸ್ಲೋ ಮಾಡೀನ್ರಿ. ನೀವು ಹಿಂಗ ಮಾಡ್ರಿ. ನೀವು ಹೈ ಫ್ಲೇಮ್ ನಾಗ ಇಟ್ರೆ ಕುದಿತೈತಲ್ರಿ ಮಸಾಲೆ, ಕೈ ಮ್ಯಾಗ ಸಿಡಿತೈತ್ರಿ. ಹಂಗಂತೇಳಿ ನಾ ಸ್ಲೋ ಇಡ್ತೀನಿ. ನೋಡ್ರಿ ಮಸಾಲೆ ಹಾಕಿದ್ಮ್ಯಾಗ ಮಿಕ್ಸಿ ಜಾರಿಗ ಮಸಾಲೆ ಉಳಿದಿರ್ತೈತಲ್ರಿ ಅದ್ರದ ನೀರ್ರಿ ಇದು. ಇವಾಗ ಸ್ವಲ್ಪ ಮಸಾಲೆ ವಾಸನೆ ಹೋಗೋತನ ಸ್ವಲ್ಪ ಇದನ್ನ ಕುದಿಸ್ಕೊಳ್ಳೋಣ್ರಿ ಅಷ್ಟ. ಮಸಾಲೆ ವಾಸನೆ ಅಂತೂ ಘಮ ಘಮ ಬರ್ಲಿಕ್ಕತ್ತೈತ್ರಿ. ಯಾಕಂದ್ರ ಇದ್ರೊಳಗ ನಾವ್ ಜೀರಿಗೆ ಹಾಕಿವಲ್ಲ ಅದ್ರ ವಾಸನೆನು ಬಹಳ ಚಲೋ ಬರಾಕತ್ತೈತ್ರಿ, ಭಾರಿ ಚಲೋ ಬರಾಕತ್ತೈತ್ರಿ. ಫ್ರೆಂಡ್ಸ್ ಇದೇನ್ ನಾವು ಹುಂಚೆನ್ನ ನೆನ್ಸ್ಕೊಂಡ್ ಇಟ್ಕೊಂಡಿದಲ್ರಿ ಒಂದು ಬಟ್ಲ್ದಾಗ, ಆ ನೀರ್ ಇವಾಗ ಹಾಕೊಂಡ್ ಬಿಡೋಣ್ರಿ. ಹುಂಚೆನ್ ಹಾಕಾಕ್ ಹೋಗ್ಬೇಡ್ರಿ, ಬರೀ ನೀರ್ ಹಾಕೋರಿ. ಫ್ರೆಂಡ್ಸ್ ನೆಕ್ಸ್ಟ್ ಇದ್ರೊಳಗ ನಾವ ನೋಡ್ರಿ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಮಸಾಲೆ ಜೊತೆ ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ ಟಮಾಟಿ ಹಾಕಿ. ಇಲ್ಲಿ ನೋಡ್ರಿ ಟಮಾಟಿ ರುಬ್ಬಿದ್ರಿ ಅಷ್ಟೇನ್ ಟೇಸ್ಟ್ ಇರೋದಿಲ್ರಿ, ಹಂಗಂತೇಳಿ ನಾನು ಟಮಾಟಿ ಕಟ್ ಮಾಡಿ ಹಾಕಿನ್ರಿ. ಇವಾಗ ಇದ್ರೊಳಗ ನಾವ ಅರ್ಶಿನ ಪುಡಿ ಹಾಕೊಂಡ್ರಿ, ಗರಂ ಮಸಾಲೆ, ಚಿಕನ್ ಮಸಾಲೆ, ಧನಿಯಾ ಪುಡಿ ಇವೆಲ್ಲ ಮಸಾಲೆ ಹಾಕಿದ್ಮ್ಯಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಪಕ್ಕಡ್ ತಗೊಂಡ್ ಹಿಡಿತೀನಿ ನಾನು, ಯಾಕಂದ್ರದ ಜಾರ್ತೈತಿ ಕೈ ಬೊಗಣಿ ಅಂತೂ ಜಾರ್ತೈತಿ. ಹಂಗಂತೇಳಿ ಸ್ವಲ್ಪ ಪಕ್ಕಡ್ ಹಿಡಿದು ಮಿಕ್ಸ್ ಮಾಡಾಕತ್ತೀನಿ ನಾನು. ಫ್ರೆಂಡ್ಸ್ ಇದನ್ನ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಆಮ್ಯಾಗ ಬ್ಯಾಳಿ ಹಾಕೊಳ್ಳೋಣ್ರಿ. ಸ್ವಲ್ಪ ಮಸಾಲೆ ವಾಸನೆ ಹೋಗೋತನ ಸ್ವಲ್ಪ ಕುದಿಸ್ಕೊಂಡ್ರೆ ಸಾಕ್ರಿ, ಅಷ್ಟ ಇದೆ. ಸೈಡಿಗೆಲ್ಲ ಎಣ್ಣೆ ಬಿಡಾಕತ್ತೈತಿ ನೋಡ್ರಿ ಮಸಾಲೆ. ಫ್ರೆಂಡ್ಸ್ ಇವಾಗ ಗ್ಯಾಸ್ ಫ್ಲೇಮ್ ನ ಲೋ ಇಟ್ಕೊಳ್ಳೋಣ್ರಿ. ನೋಡ್ರಿ ಆಮ್ಯಾಗ ಇದೇನ್ ನಾವ್ ಬ್ಯಾಳಿ ಕುದಿಸ್ಕೊಂಡಿದ್ವಲ್ಲ ಕುಕ್ಕರ್ನಾಗ, ಇವಾಗ ಇದ್ರೊಳಗ ಹಾಕ್ಬಿಡೋಣ್ರಿ. ನೋಡ್ರಿ ಹಾಕ್ಬಿಡೋಣ್ರಿ. ಇವಾಗ ಸ್ವಲ್ಪ ನೀರ್ ತಗೊಂಡು ಒಂದ್ ಅರ್ಧ ಗ್ಲಾಸ್ ಅಷ್ಟ್ ನೀರ್ ಇದ ಕುಕ್ಕರ್ನಾಗ ಹಿಂಗ ಹಾಕಿ ಒಳಗ ಹಾಕ್ಬಿಡೋಣ್ರಿ. ಯಾಕಂದ್ರೆ ಬಿಗಿನರ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾರಲ್ರಿ ಅಡಿಗೆ ಮಾಡೋದು,
ಅವ್ರಿಗೆ ಗೊತ್ತಿರೋದಿಲ್ರಿ ಹೆಂಗ್ ಮಾಡ್ಬೇಕು ಹೆಂಗಿಲ್ಲ ಅಂತೇಳಿ. ಹಂಗಂತೇಳಿ ನಾನು ಪ್ರತಿಯೊಂದು ವಿಡಿಯೋನಾಗ ನಿಮ್ಗ ಈಸಿ ಎಲ್ಲ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ನೀವು ಮಾಡಿ ಕಲಿಬೇಕಂತೇಳಿ ಪ್ರತಿಯೊಂದು ಈಸಿ ನಾನು ಹೇಳ್ಕೊಡ್ತಿರ್ತೀನಿ. ಫ್ರೆಂಡ್ಸ್, ಇವಾಗ ನೀವು ರುಚಿ ನೋಡ್ಕೊಂಡ್ ಉಪ್ಪು ಹಾಕೋಬೋದ್ರಿ. ಸ್ವಲ್ಪ ಉಪ್ಪು ಕಮ್ಮಿ ಐತ್ರಿ, ನಾ ಇದ್ರೊಳಗೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಉಪ್ಪು ಹಾಕೊಂತೀನ್ರಿ, ಉಪ್ಪಂತೂ ಕಮ್ಮಿ ಐತಿ. ಇವಾಗ ಒಂದ್ 2 ನಿಮಿಷ ಕುದಿಸ್ಕೊಂಡ್ರೆ ಸಾಕ್ರಿ. ಇಲ್ಲಿ ನೋಡ್ರಿ, ಇದು ಗಟ್ಟಿ ಐತ್ರಿ. ನೋಡ್ರಿ, ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡ್ ಬಿಡೋಣ. ಇಲ್ಲಿ ನೋಡ್ರಿ, ಇಷ್ಟ ಇರ್ಬೇಕ್ರಿ ದಾಲ್ಚಾ ಅಂದ್ರೆ. ಈಗ ನಾವ್ ಕುದಿಸ್ಕೊಂಡ್ರೆ ಇನ್ನೊಂದ್ ಸ್ವಲ್ಪ ಗಟ್ಟಿ ಆಗ್ಬಿಡ್ತೈತ್ರಿ. ಹಂಗಂತೇಳಿ ಇನ್ನೊಂದ್ ಗ್ಲಾಸ್ ನೀರ್ ಹಾಕೊಂಡ್ಬಿಡೋಣ್ರಿ. ಇನ್ನೊಂದ್ ಗ್ಲಾಸ್ ನೀರ್ ಹಾಕೊಂಡ್ರೆ ಏನಾಗ್ತೈತ್ರಿ, ಅದು ಕುದ್ದು ನಮ್ಗ ಕರೆಕ್ಟ್ ಆ ಕನ್ಸಿಸ್ಟೆಂಟ್ ನಾಗ ಬರ್ತೈತ್ರಿ. ಅಂದ್ರೆ ನಮ್ಗೆ ಎಷ್ಟು ಗಟ್ಟಿ ಬೇಕಲ್ಲ ಅಷ್ಟು ಗಟ್ಟಿ ಬರ್ತೈತ್ರಿ. ಇವಾಗ ಇನ್ನೊಂದ್ ಗ್ಲಾಸ್ ನೀರ್ ಹಾಕೊಂಡ್ಬಿಡೋಣ್ರಿ. ಇದ್ರೊಳಗ ನಾವ್ ಇವಾಗ ಇನ್ನೊಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ಬಿಡೋಣ. ಬರಬ್ರಿ ಆಗ್ತೈತ್ರಿ. ಇವಾಗ ಫಸ್ಟ್ ಏನ್ ನಾವು ನೋಡಿದ್ವಲ್ಲ ಆ ಕನ್ಸಿಸ್ಟೆಂಟ್ ನಾಗ ಆಗ್ತೈತ್ರಿ ಬರಬ್ರಿ. ಇವಾಗ ನಾವ ಮಸಾಲೆ ದಾಲ್ಚಾನ ಕುದಿಯಕ್ ಬಿಡೋಣ್ರಿ ಸ್ಟವ್ ಮ್ಯಾಗ. ಇವಾಗ ನೋಡ್ರಿ, ಒಂದ್ ಪ್ಲೇಟ್ ತಗೊಂಡ್ ಮುಚ್ಚೋಣ್ರಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಅಂತೂ ನಿಮ್ಗೆ ಭಾಳ ಅಂದ್ರೆ ಭಾಳ ಈಸಿಲಿಂದ ಹೇಳೀನ್ರಿ. ಫ್ರೆಂಡ್ಸ್, ಇವತ್ತಂತೂ ದಾಲ್ಚಾ ಭಾಳ ಚಲೋ ಮಾಡ್ಲಿಕತ್ತೀವ್ರಿ. ಯಾಕಂದ್ರೆ ಇಂಥ ದಾಲ್ಚಾ ಅಂತೂ ನಾವು ಮದ್ವಿ ಮನ್ಯಾಗ, ಮದ್ವಿ ಫಂಕ್ಷನ್ನಾಗ, ಇಲ್ಲಕಂದ್ರೆ ಏನಾದ್ರು ಮನ್ಯಾಗ ಫಂಕ್ಷನ್ ಇದ್ರು, ಹೊರಗಡೆ ಫಂಕ್ಷನ್ ಇದ್ರು, ವೆಜಿಟೇರಿಯನ್ ಇರ್ತಾರಲ್ರಿ, ನಾನ್ ವೆಜ್ ಏನ್ ತಿನ್ನೋದಿಲ್ಲಲ್ಲ, ಅವ್ರಿಗಂತ ಹೇಳಿ ಇಂಥ ದಾಲ್ಚಾ ಮಾಡ್ತಾರ್ರಿ. ಹಂಗಂತ ಹೇಳಿ ಇವತ್ತಿನ ರೆಸಿಪಿ ನಿಮ್ಗೆ ಹೇಳ್ಕೊಟ್ಟಿನ್ರಿ. ಯಾಕಂದ್ರೆ ನೀವು ಮಾಡ್ಬೇಕು ಕಲಿಬೇಕಂತೇಳಿ ಒಂದ್ ಆಸೆಯಿಂದ ನಾನು ಎಲ್ಲಾ ರೆಸಿಪೀಸ್ ಹೇಳ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾನ್ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಫಸ್ಟ್ ನಿಮ್ಗ ಬಂದ್ ತಲುಪ್ತೈತಿ. ಹಂಗಂತೇಳಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಾಮೆಂಟ್ ಮಾಡ್ರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಯಾಕ ಹೋಗ್ಬೇಡ್ರಿ. ನೋಡ್ರಿ, ಮತ್ತೆ ಇವಾಗಂತೂ ದಾಲ್ಚಾ ಅಂತೂ ಕುದಿಯಾಕತ್ತೈತ್ರಿ. ನೋಡೋಣ್ರಿ ಎಲ್ಲಿ ತನ ಬಂದೈತ ಅಂತೇಳಿ. ಅದು ನೋಡ್ಬಿಟ್ಟು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ್ರಿ. ಬರಿ ಮತ್ತೆ ಫ್ರೆಂಡ್ಸ್, ನೀವ್ ಹಿಂಗ ಮುಚ್ಚಲಾ ಮುಚ್ಚಿ ಒಂದ್ ಕಡೆ ಹೋಗಿ ಕುಂತ್ರ ಏನಾಗ್ತೈತ್ರಿ, ಅದ್ ಜಲ್ದಿನ ಕುದಿತೈತ್ರಿ. ಹಂಗಂತೇಳಿ ಬ್ಯಾಳಿ ಗೀಲಿ ಎಲ್ಲಾ ಹೊರಗ್ ಬಂದ್ ಎಲ್ಲಾ ಗ್ಯಾಸ್ ಸ್ಟವ್ನು ಸತ್ಯನಾಶ ಆಗ್ಬಿಡ್ತೈತಿ. ನಾವ್ ಮಾಡಿದ್ನು ಉಪಯೋಗ ಇರೋದಿಲ್ರಿ. ಹಂಗಂತೇಳಿ ನೀವು ಮುಚ್ಚಲಾ ಮುಚ್ಚಿದ್ರಲ್ಲ, ನೀವ್ ಇಲ್ಲಿ ನಿಂತ ನೀವ್ ನೋಡ್ಬೇಕ್ರಿ. ಅಂದ್ರೆ ಏನ್ ಕುದಿತೈತೆ ಇಲ್ಲ ಹಿಂಗ ತರಿಸಿ ಮಾಡೋದು ಮಾಡಿದ್ರೆ ಗೊತ್ತಾಗ್ತೈತಿ. ಇಲ್ಲಪ್ಪ ನಮ್ಗ ಆಗೋದಿಲ್ಲ, ನಾವು ಬೇರೆ ಕೆಲ್ಸಾನು ಮಾಡ್ಬೇಕಿದ್ ಮನ್ಯಾಗ. ಅಂದ್ರೆ ಈಗ ವಿಡಿಯೋ ಮಾಡಾಕತ್ತೀನಿ ಅಂತೇಳಿ ನನಗ್ ಇದ ಕೆಲ್ಸ ರೀ. ವಿಡಿಯೋ ಮಾಡಿಲ್ಲ ಅಂದ್ರೆ ಏನಾಗ್ತೈತ್ರಿ, ಒಂದ್ ಕಡೆ ಇಟ್ಟು ಇನ್ನೊಂದ್ ಕೆಲ್ಸ ಮಾಡ್ತಿರ್ತೀನಲ್ಲ. ಹಂಗಾಗಿ ನಿಮ್ಗೆ ಹೇಳಾಕತ್ತೀನ್ರಿ ಹೆಂಗ್ ಮಾಡೋದು ಅಂತೇಳಿ. ಒಂದ್ ವೇಳೆ ನೀವು ಬೇರೆ ಕಡೆ ಕೆಲ್ಸ ಮಾಡೋದಿದ್ರು ನೋಡ್ರಿ, ಒಂದಿಷ್ಟು ತೆಗಿಬೇಕ್ರಿ ಮುಚ್ಚಲ. ಒಂದಿಷ್ಟು ತೆಗೆದ್ ಹೈ ಫ್ಲೇಮ್ ನಾಗಿಲ್ರಿ, ಮೀಡಿಯಂ ಫ್ಲೇಮ್ ನಾಗ ಇಡ್ಬೇಕ್ರಿ ಗ್ಯಾಸ್. ಮೀಡಿಯಂ ಫ್ಲೇಮ್ ನಾಗ ನೀವು ಇಟ್ರುನು ನೋಡ್ರಿ 5 ನಿಮಿಷಕ್ಕ 2 ನಿಮಿಷಕ್ಕ ಹಿಂಗ ಮಿಕ್ಸ್ ಮಾಡ್ಕೊಂತ ಇರ್ಬೇಕ್ರಿ. ಒಂದ್ ವೇಳೆ ಇಲ್ಲಪ್ಪ ನಮ್ಗೆ ಬೇರೆ ಕೆಲ್ಸ ಅಂದ್ರೆ ಒಂದ್ ಮೀಡಿಯಂ ಫ್ಲೇಮ್ ನಾಗ ಇಡ್ರಿ, ಇಲ್ಲಕಂದ್ರೆ ಲೋ ಫ್ಲೇಮ್ ನಾಗ ಇಟ್ಟು ಮುಚ್ಚಲ ಇಷ್ಟ ಮುಚ್ಚ್ರಿ. ಪೂರ್ತಿ ಮುಚ್ಚಿದ್ರ ಕುದ್ದೆಲ್ಲ ಹೊರಗಡೆ ಬೀಳ್ತೈತ್ರಿ. ಮತ್ತ ಆಮೇಲೆ ಏನಾಗ್ತದೆ, ಗ್ಯಾಸ್ ಒರ್ಸಾಕ ಒಂದ್ ತಲೆ ನೋವು ಆಗ್ಬಿಡ್ತದೆ. ಇಷ್ಟ್ರಿ, ಹಿಂಗಿರ್ತೈತ್ರಿ ಅಂತೇಳಿ ನಿಮ್ಗೆ ತಿಳಿಸಾಕ ನಾನು ಮುಚ್ಚಲ ಮುಚ್ಚಿನ್ರಿ. ಈಗೇನ್ ನನ್ ಮುಚ್ಚಲದ ಅವಸರ ಏನಿರೋದಿಲ್ರಿ. ಅಂದ್ರೆ ಬಿಗಿನರ್ಸ್ ಇರ್ತಾರಲ್ರಿ, ಇವಾಗ ಸ್ಟಾರ್ಟ್ ಮಾಡ್ಲಿಕ್ಕತ್ತಾರಲ್ಲ ಅಡ್ಗಿ ಮಾಡೋದು, ಅವ್ರಿಗೆ ಗೊತ್ತಿರೋದಿಲ್ರಿ. ಯಾಕಂದ್ರೆ ನಮಗೂ ತಿಳಿಸೋರು ಯಾರು ಇದ್ದಿಲ್ಲ ರೀ. ಯಾಕಂದ್ರೆ ಸ್ವಲ್ಪ ಮಾಡಿ ನಾವು ತಿಳಿದಿದ್ದೆ ಕಲ್ತಿತ್ರಿ ಅಡ್ಗಿ ಮಾಡಾಕ. ಫಸ್ಟ್ ಸ್ಟಾರ್ಟಿಂಗ್ ಅಂತೂ ಯಾರಿಗೂ ಬರುದಿಲ್ರಿ ಅಡ್ಗಿ ಮಾಡ್ಲಿಕ್ಕ. ಹಂಗಂತೇಳಿ ನಿಮ್ಗೆ ತಿಳಿಸಾಕತ್ತೀನಿ ನಾನು. ನೋಡ್ರಿ, ಇವಾಗಂತೂ ಕುದಿಯಾಕತ್ತೈತಿ. ಇದೇನಿದು ಬುರುಗ್ ಬರಾಕತ್ತೈತಲ್ರಿ ಮ್ಯಾಗ, ಅದೆಲ್ಲ ಸ್ವಲ್ಪ ಹೋಗೋತನ ನಾವು ಕುದಿಸ್ಕೋಬೇಕ್ರಿ. ಯಾಕಂದ್ರೆ ಹಿಂಗ್ ಬುರುಗ್ ಬರೋದ್ರಿಂದ ಅದ ಹಸಿ ಐತಂತೇಳಿ ನಮ್ಗೆ ಗೊತ್ತಾಗ್ತೈತ್ರಿ. ನೋಡ್ರಿ, ಬುರುಗ್ ಬರುವಾಗ ಸ್ವಲ್ಪ ಮೀಡಿಯಂ ಮಾಡ್ಬಿಡ್ಬೇಕ್ರಿ. ಮೀಡಿಯಂ ಮಾಡ್ಬೇಕು, ಇಲ್ಲಿಗೆ ಲೋನ್ ಆಗಿಟ್ಟು ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಫ್ರೆಂಡ್ಸ್, ಇವಾಗ ಇದ್ರೊಳಗ ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ಸ್ವಲ್ಪ ಹಾಕೊಳ್ಳೋಣ್ರಿ ಮ್ಯಾಗಿಂದ, ಚಲೋ ಇರ್ತೈತ್ರಿ. ಹಿಂಗ ಹಾಕಿದ್ರೆ ಲಾಸ್ಟಿಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇದು ಮಾತ್ರ ನೀವು ನೆನಪಿನಾಗ ಇಟ್ಕೋರಿ. ನಾವ್ ಎಷ್ಟು ಚಲೋ ಅಡಿಗೆ ಮಾಡಿ ಬಡಿಸ್ತೀವಲ್ರಿ ಎಲ್ಲಾರ್ಗು, ಅದ್ರೊಳಗ ನಮ್ದು ಮೇನ್ ಅಟ್ರಾಕ್ಷನ್ ಇರ್ತೈತ್ರಿ. ಆಮೇಲೆ ನಮ್ದು ಅಲ್ಲೇ ಹೆಸರು ಅಂತೇಳಿ ಮುಂದೆ ಹೋಗ್ತೈತ್ರಿ. ಅಡಿಗೆ ಚಲೋ ಮಾಡ್ತಾರ ಚಲೋ ಅಂತೇಳಿ. ನಾವು ಕಾಟಾಚಾರಕ್ಕೆಲ್ಲ ಅಡಿಗೆ ಮಾಡಿದ್ರೆ ಇದೇನ್ ಮಾಡ್ತೈತಿ, ಅದ ಉಪ್ಪು ಅದ ಹುಳಿ ಅಂತೇಳಿ ಅನ್ಕೊಂತಾರ್ರಿ. ಇದು ಎಲ್ಲಾರ್ಗೋಸ್ಕರ ಅನ್ನಕತ್ತಿಲ್ರಿ, ನಂದ ಹಿಡ್ಕೊಂಡ್ ನಾನು ಹೇಳ್ತೀನ್ರಿ. ಇದ ಯಾವಾಗ್ಲೂ ಅಡಿಗೆ ಮಾಡ್ತೀರಲ್ಲ ಮನ್ಸ್ಫೂರ್ತಿ ಮಾಡ್ರಿ, ಸ್ವಲ್ಪ ಟೈಮ್ ತಗೊಂಡ್ ಮಾಡ್ರಿ. ಟೈಮ್ ಇದ್ದಾಗ ಮಾಡ್ರಿ, ನೀವು ಬಾಳ್ ಚಲೋ ಆಗ್ತೈತ್ರಿ ಅಡಿಗೆ. ಫ್ರೆಂಡ್ಸ್, ಇವಾಗಂತೂ ದಾಲ್ಚಾ ಅಂತೂ ರೆಡಿ ಐತ್ರಿ. ಫ್ರೆಂಡ್ಸ್, ಇವಾಗಂತೂ ಗ್ಯಾಸ್ ಸ್ಟವ್ ನ ಬಂದ್ ಮಾಡನ್ರಿ. ಫ್ರೆಂಡ್ಸ್, ಇವಾಗಂತೂ ಗ್ಯಾಸ್ ಸ್ಟವ್ ಬಂದ ಮಾಡೈತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ
ಫ್ರೆಂಡ್ಸ್, ರೆಡಿ ಐತ್ರಿ ನಮ್ದು ಮಸಾಲಾ ದಾಲ್ಚಾ. ಈ ದಾಲ್ಚಾ ನೀವು ಮದ್ವಿ ಮನ್ಯಾಗ ಫಂಕ್ಷನ್ಸ್ನಾಗ ಊಟ ಮಾಡಿರ್ತೀರಲ್ಲ ಅಂತ ದಾಲ್ಚಾ ಇವತ್ತಿನ ರೆಸಿಪಿನಾಗ ನಿಮ್ಗ ಹೇಳ್ಕೊಟ್ಟಿನ್ರಿ. ನೀವು ಮನ್ಯಾಗ ಒಂದ್ಸರಿ ತಪ್ಪದೆ ಟ್ರೈ ಮಾಡ್ರಿ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.